ನಿನ್ನೆ ವಿಡಿಯೋದಲ್ಲಿ ಬಿಸ್ನೆಸ್ ಯಾವ ಥರ ಮಾಡಬೇಕು, ಮನೆಯಲ್ಲಿದ್ದು ಫಾಲ್ಸು ಜಿಗ್ಜಾಗು ಮತ್ತು ಓವರ್ಲಾಕು ಯಾವ ಥರ ಮಾಡಬೇಕು, ಸ್ಮಾಲಾಗಿ ಬಿಸ್ನೆಸ್ ಯಾವ ಥರ ಮಾಡಬೇಕಂತ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ತಿಳಿಸಿದ್ದೆ ನಾನು. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ನಿನ್ನೆ ವಿಡಿಯೋಗೆ ಹೋಗಿ ಒಂದು ಸಾರಿ ಚೆಕ್ ಮಾಡಿ. ನಿಮಗೆ ಯಾವ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಸ್ಮಾಲಾಗಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಚಿಕ್ಕದಾಗಿ ಚಿಕ್ಕ ಬಿಸ್ನೆಸ್ ಅನ್ಮಾತು, ಆದರೆ ನಾವು ಬದುಕಲಿಕ್ಕೆ ಅನುಕೂಲ ಆಗೋಂಥದ್ದು ಅದರಲ್ಲಿ ಇದೆ. ಮತ್ತು ಈ ವಿಡಿಯೋಗೆ ಬಂದರೆ, ಇವತ್ತಿನ ವಿಡಿಯೋಗೆ ಬಂದರೆ ನಿಮಗೆ ಸ್ವಲ್ಪ ನಾಲೆಜ್ ಇತ್ತು, ನಮ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತೆ, ಇನ್ನು ಡ್ರೆಸ್ಸಸ್ಗಳು ಸ್ಟಿಚ್ ಮಾಡ್ತೀನಿ ಅನ್ನೋಂಥ ಇದ್ರಾಗ ನೀವು ಹೇಗೆ ಮೇಲೆ ಬರಬೇಕು ಅಂದರೆ, ನಾವು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರಬೇಕಂದ್ರೆ ನಾವು ಏನು ಮಾಡಬೇಕಾದ್ರೆ, ಇವಾಗ ಊರಲ್ಲಿ ಅಂದ್ಕೊಳ್ಳೋಣ, ಒಂದು ಊರಲ್ಲಿ ಒಂದು ಮಿನಿಮಮ್ ಒಂದು 5-6 ಮಂದಿ ಟೈಲರ್ಸ್ ಇರ್ಬೋದು. ಅದರಲ್ಲಿ ಯಾರೋ ಒಬ್ಬರೇ ಫೇಮಸ್ ಆಗಿರ್ತಾರೆ, ಎಲ್ಲರೂ ಫೇಮಸ್ ಆಗಲ್ಲ. ನೀವು ಕೂಡ ನಿಮ್ಮ ಊರಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾರನ್ನೊಬ್ಬರು ತುಂಬ ಓಲ್ಡು ಹಳೆಯೊಬ್ಬರು ಇರ್ತಾರೆ, ಅವ್ರು ತುಂಬ ಫೇಮಸ್ ಆಗಿರ್ತಾರೆ, ಅವ್ರ ಹತ್ರ ತುಂಬ ಯಾವಾಗಲೂ ಬಟ್ಟೆ ಇರ್ತವೆ. ಆ ಸುತ್ತಮುತ್ತ ಇರೋ ಜನಗಳೆಲ್ಲನೂ ಅಲ್ಲೇ ಅವ್ರ ಹತ್ರ ಹೋಗೋಕೆ ಆಲೋಚನೆ ಮಾಡ್ತಾರೆ. ಯಾಕಂದರೆ ಅವ್ರು ತುಂಬ ನೀಟಾಗಿ ಹೊಲಿತಾರೆ, ಚೆನ್ನಾಗಿ ಹೊಲಿತಾರೆ, ಟೈಮ್ ಪ್ರಕಾರ ಕೊಡ್ತಾರೆ. ಇವೆಲ್ಲನೂ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಆವಾಗ ನಾವೂ ಬಿಸ್ನೆಸ್ ಮಾಡಿ ಅವ್ರಂಗೆ ಆಗಬೇಕಾದ್ರೆ ಏನು ಮಾಡಬೇಕು ಗೊತ್ತಾ, ನಾವು ಅವ್ರಂಗೆ ಹೊಲಿಬೇಕು, ಟೈಮ್ ಮ್ಯಾನೇಜ್ ಮಾಡಬೇಕು, ಸ್ಟಿಚ್ಚಿಂಗು ನೀಟಾಗಿರಬೇಕು, ಟೈಮಿಂಗ್ಸು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು, ಫಿಟ್ಟಿಂಗು ಕರೆಕ್ಟಾಗಿ ಕೊಡಬೇಕು. ಇನ್ನೊಂದು ಏನಂದರೆ ರೇಟ್ 10 ರೂಪಾಯಿ ಅವ್ರಿಗಿಂತ ಕಡಿಮೆ ಇರಬೇಕು. ಇದನ್ನು ನಾವು ಆಲೋಚನೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು. ಯಾಕಂದರೆ ಅವರು ಹಳೆಯೊಬ್ಬರು ಎಷ್ಟೋ ದಿನದಿಂದ ಬಟ್ಟೆ ಹೊಲಿತಾ ಇರ್ತಾರೆ, ನಾವು ಹೊಸೊಬ್ಬರು, ನಮ್ಮ ಹತ್ರ ಬರಬೇಕಾದ್ರೆ ಕಷ್ಟ, ಇವ್ರು ಹೇಗೆ ಹೊಲ್ತಾರೋ ಹೆಂಗಿಲ್ಲ ಅಂತ ಆಲೋಚನೆ ಮಾಡ್ತಾರೆ. ಕಸ್ಟಮರ್ಸ್ ಎಲ್ಲನೂ ಒಂದು ಸಾರ್ತಿ ಬಟ್ಟೆ ಕೊಡಬೇಕಾದ್ರೆ ತುಂಬ ಆಲೋಚನೆ ಮಾಡ್ತಾರೆ. ಆ ಥರನೇ ನಾವು ಕೂಡ ಆ ಟೈಮಿಂಗ್ಸ್ ಸೆಟ್ ಮಾಡಬೇಕಾಗುತ್ತೆ, ಟೈಮ್ ಪ್ರಕಾರ ಕರೆಕ್ಟ್ ಕೊಡಬೇಕು ಬಟ್ಟೆಗಳ್ನ. ಇನ್ನೊಂದು ಏನಂದ್ರೆ, 10 ರೂಪಾಯಿ ಕಡಿಮೆ ಕೊಡ್ತೀವಲ್ಲ ಎಲ್ಲರಿಗಿಂತ, ಸುತ್ತಮುತ್ತ ಎಷ್ಟೇ ಜನ ಹೊಲ್ರಿ, ಯಾಕಂದರೆ ನಮ್ಮ ಹತ್ರ ನಾವು ಹೊಸೊಬ್ಬರು, ನಾವು ಹಳೆಯೊಬ್ಬರಲ್ಲ. ಅದಕ್ಕಾಗಿ ನಾವು ನಿಧಾನವಾಗಿ ಅವ್ರಿಗಿಂತ 10 ರೂಪಾಯಿ ಆದರೆ 20 ರೂಪಾಯಿನೂ ಕಡಿಮೆ ಆದರೆ ಪರವಾಗಿಲ್ಲ, ನಾವು ನೀಟಾಗಿ ಸ್ಟಿಚ್ ಮಾಡೋದು, ಟೈಮ್ಗೆ ಕೊಡೋದು ಮತ್ತು ದುಡ್ಡು ಕಡಿಮೆ ತೊಗೊಳ್ಳೋದು. ಇದರಿಂದ ನಾವು ಬಿಸ್ನೆಸ್ನ ತುಂಬ ಗ್ರೋತ್ ಮಾಡ್ಕೋಬೋದು. ಇದು ಎಲ್ಲಿ ಆದರೂ ಇದು ವರ್ತ್ ಆಗುತ್ತೆ. ಯಾಕಂದರೆ ಕಸ್ಟಮರು ಹುಚ್ಚರಲ್ಲ, ಅವ್ರು ಯಾವುದೇ ಕೊಡಬೇಕಾದ್ರೆ 20 ಸರ್ತಿ ಆಲೋಚನೆ ಮಾಡ್ತಾರೆ ಇವರು ಹೊಸೊಬ್ಬರ. ಆದರೆ ಕೂಡ ಅವರಿಗೆ ಒಂದು ಬ್ಲೌಸ್ ಮಾತ್ರ ಅವ್ರಿಗೆ ಹೇಳ್ಬಿಡಿ, ನೀವು ಬಿಸ್ನೆಸ್ ಇನ್ನೂ ಚೆನ್ನಾಗಿ ಪಿಕಪ್ ಆಗಬೇಕಾದ್ರೆ ಒಂದು ಪ್ಲೇನ್ ಬ್ಲೌಸು ಫ್ರೀಯಾಗಿ ಹೊಲ್ದು ಕೊಡ್ತೀನಿ ನಾನು, ಅದಕ್ಕೆ ಅಮೌಂಟ್ ತೊಗೋಬೇಡಿ. ಅದಕ್ಕೆ ನೀವು ಎಷ್ಟು ಕಷ್ಟಪಡ್ತೀರಾ? ಒಂದು ಬ್ಲೌಸಿಗೆ ಆದರೆ ಕಟಿಂಗಲ್ಲಿ ಒಂದು ಅರ್ಧ ಗಂಟೆ, ಸ್ಟಿಚಿಂಗಲ್ಲಿ ಇನ್ನೊಂದು ಅರ್ಧ ಗಂಟೆ, ಹೆಮ್ಮಿಂಗಲ್ಲಿ ಇನ್ನೊಂದು ಅರ್ಧ ಗಂಟೆ, ಟೋಟಲ್ ಸೇರಿಕೊಂಡು ನಿಮಗೆ 1.5 ಗಂಟೆನಲ್ಲಿ ಒಂದು ಬ್ಲೌಸ್ ರೆಡಿ ಆಗುತ್ತೆ. ಪ್ಲೇನ್ ಬ್ಲೌಸ್ ಮಾತ್ರ. ಆ ಒಂದು ಬ್ಲೌಸನ್ನು ಅವ್ರನ್ನ ಪರ್ಫೆಕ್ಟ್ ಫಿಟ್ಟಿಂಗ್ ಕೊಟ್ಬಿಟ್ರೆ ನೆಕ್ಸ್ಟ್ ನಿಮಗೆ ಆ ಕಸ್ಟಮರ್ ರೆಗ್ಯುಲರ್ ಆಗಿ ಬರ್ತಾರೆ. ಆದರೆ ಜ್ಞಾನ ಇರಲಿ, ಆ ಬ್ಲೌಸನ್ನು ಮಾತ್ರ ಕೆಡ್ಸೋಕ್ಕೂ ಹೋಗಬಾರ್ದು ಯಾವತ್ತೇ ಕೂಡ. ಒಂದು ಬ್ಲೌಸಲ್ಲಿಂತ ನಮ್ದು ಏನೂ ಆಗಲ್ಲ. ಒಂದು ಬ್ಲೌಸು ನೋಡಿ, ಎಲ್ಲೆಲ್ಲೋ ದೊಡ್ಡ ಮಾಲ್ಸ್ ಇರ್ತಾವಲ್ಲ, ಅವ್ರು ಬಿಸ್ನೆಸ್ ಮಾಡಬೇಕು ಅಂದರೆ, ಸಪೋಸ್ ಸ್ವೀಟ್ ಅಂಗಡಿ ಇದೆ ಅಂದ್ಕೊಳ್ಳಿ, ದೊಡ್ಡದು ಮಹಾಲಕ್ಷ್ಮಿ ಸ್ವೀಟೇ ಅಂದ್ಕೊಳ್ಳೋಣ. ಅವ್ರು ಸ್ವೀಟ್ ಅಂಗಡಿ ಓಪನ್ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ ಗೊತ್ತಾ, ಒಂದಷ್ಟು ಸ್ವೀಟನ್ನು ಎಲ್ಲರಿಗೂ ಹಂಚ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಹೋಗೋರು ಬರೋರು ರೋಡ್ ಮೇಲೆ ಇದ್ದವ್ರಿಗೆ ಎಲ್ಲರಿಗೂ ಕೊಡ್ತಾರೆ. ಯಾಕಂದರೆ ಅವರು ಸ್ವೀಟ್ ಹೇಗಿದೆ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು. ಆ ತಿಂದಮೇಲೆ ಆಟೋಮೆಟಿಕ್ಕಾಗಿ ಜನಗಳಿಗೆ ನಾವು ಹೇಳೋದು ಬೇಡನೇ ಬೇಡ, ಅವರೇ ಆಟೋಮೆಟಿಕ್ಕಾಗಿ ನಮ್ಮ ಹತ್ರ ಬಂದುಬಿಡ್ತಾರೆ. ಅದು ಬಿಸ್ನೆಸ್ ಟೆಕ್ನಿಕ್ಕು. ಇದನ್ನು ಆಲೋಚನೆ ಮಾಡಬೇಕು. ಒಂದು ಬ್ಲೌಸಲ್ಲಿಂದ ನಮ್ದು ಏನು ಲೈಫ್ ಇದಾಗಲ್ಲ. ಸೊ ನಾವು ಒಂದು ಬ್ಲೌಸು ಅವ್ರಿಗೆ ಹೇಳ್ಬಿಡ್ಬೇಕು ಫಸ್ಟಲ್ಲಿ, ನೀವು ಬೋರ್ಡೇ ಹಾಕ್ಕೊಳ್ಳಿ, ಒಂದು ಬ್ಲೌಸು ಸ್ಟಾರ್ಟಿಂಗ್ನಲ್ಲಿ ಕಸ್ಟಮರ್ಗೆ ಒಂದು ಬ್ಲೌಸು ಫ್ರೀಯಾಗಿ ಇಲ್ಲಿ ಹೊಲಿತೀವಿ, ಹೊಲಿದು ಕೊಡಲಾಗುತ್ತೆ ಅಂತ ಬೋರ್ಡ್ ಹಾಕ್ಕೊಂಡು, ಒಂದು ಬ್ಲೌಸ್ ಹೊಸ ಕಸ್ಟಮರ್ಗೆ ಮಾತ್ರ, ಇದು ಎಲ್ಲರಿಗೆ ಅಲ್ಲ, ವರ್ತ್ ಆಗೋದಿಲ್ಲ. ಹೊಸ ಕಸ್ಟಮರ್ 1 ಅವರ್ ಒಂದಿನ ಹೋಗಲಿ, ಯಾಕಂದರೆ ನಿಮ್ಗೆ ರೆಗ್ಯುಲರಾಗಿ ಕಸ್ಟಮರ್ ಆಗಬೇಕು, ನಿಮ್ಮ ಹತ್ರನೇ ರೆಗ್ಯುಲರಾಗಿ ಬರಬೇಕು ಅಂದರೆ ಈ ಟೆಕ್ನಿಕ್ನ ನೀವು ಯೂಸ್ ಮಾಡಲೇಬೇಕು. ಆವಾಗ ಆಟೋಮೆಟಿಕ್ ನಿಮ್ಮ ಹತ್ರ ಒಂದು ಬ್ಲೌಸ್ ಕೊಟ್ಟಿದ್ದವ್ರು ನೆಕ್ಸ್ಟ್ 2 ಕೊಡ್ತಾರೆ, 2 ಕೊಟ್ಟಿದ್ದವರು 10 ಕೂಡ ಕೊಡ್ಬೋದು, 20 ಕೂಡ ಕೊಡ್ಬೋದು. ಈ ಥರ ನೀವು ಆಲೋಚನೆ ಮಾಡಿ ಬಿಸ್ನೆಸ್ಗಳು ಮಾಡಿದ್ರೆ ತುಂಬ ಮುಂದುವರಿತೀರಾ. ಇದು 100% ಗ್ಯಾರಂಟಿ. ನಾನಾದರೆ ಈ ಥರನೇ ಮಾಡಿದ್ದೆ, ತುಂಬ ವರ್ಷಗಳಿಂದ ನಾನು ಇದೇ ಥರನೇ ಮಾಡ್ತಾಯಿದ್ದೆ. ನಮ್ಗೆ ಆವಾಗ ದುಡ್ಡೂ ಕೊಡ್ತಾ ಇರಲಿಲ್ಲ. ಇವತ್ತು ಹೊಲ್ದಿದ್ದ ಬ್ಲೌಸ್ಗೆ ಯಾವಾಗ 15-20 ದಿನ ಆದಮೇಲೆ ದುಡ್ಡು ಕೊಡೋರು, ಇಲ್ಲಾಂದರೆ ಬೆಳೆಗಳು ಬರ್ತಾವಲ್ಲ, ಜೋಳ ರಾಶಿ ಮತ್ತು ಕವಳಿ ರಾಶಿ, ಈ ಥರ ರಾಶಿಗಳು ಆದಮೇಲೆ ಆವಾಗ ಮಾರಿದ್ರೆ ದುಡ್ಡು ಕೊಡೋರು, ಇಲ್ಲಾಂದರೆ ಕಾಳನ್ನೇ ಕೊಡೋರು ನಮಗೆ. ಇದು ನಿಜ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಟೆಕ್ನಿಕ್ ತುಂಬ ಯೂಸ್ ಆಗುತ್ತೆ ನಿಮಗೆ. ಎಲ್ಲರಿಗಿಂತ ನೀವೇ ಟಾಪ್ ಅಪ್ ರೇಂಜಲ್ಲಿ ಇರ್ತೀರ. ಯಾಕಂದರೆ ಯಾವುದೇ ಬ್ಲೌಸು ಫ್ರೀ ಅಂತ ಹೇಳ್ಕೊಟ್ಟ ತಕ್ಷಣ ಜನಗಳು
ಖಂಡಿತ ಬಂದೇ ಬರ್ತಾರೆ. ಅವ್ರಿಗೆ ಒಂದು ಆಪ್ಷನ್ ಇಡಿ, ಒಂದು ಬ್ಲೌಸೇ ತಂದು ಕೊಟ್ಟರೆ ಅಲ್ಲ, ಅದರಿಂದ ಒಂದು 4 ಬ್ಲೌಸ್ ಕೊಡಲೇಬೇಕು. ಒಂದು ಬ್ಲೌಸ್ ಫ್ರೀ ಇರುತ್ತೆ, 4 ಬ್ಲೌಸ್ಗೆ ಅಮೌಂಟ್ ಆಗುತ್ತೆ, ಇದಿಡಬೇಕು. ಯಾಕಂದರೆ ಇಲ್ಲಾಂದರೆ ಎಲ್ಲರೂ ಒಂದೊಂದು ಬ್ಲೌಸ್ ಹೊಲಿಸ್ಕೊಂಡು ಹೋಗಿಬಿಡ್ತಾರೆ, ಮತ್ತೆ ಬರೋದು ಬರಲಾರ್ದೆ ಅವ್ರಿಗೆ ಬಿಟ್ಟಿರೋದು. ಸೊ ಆ ಥರ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಅಕ್ಕ ನೀವು ಹೇಳಿದ್ದೀರ ನಾವು ಮಾಡಿದ್ದೀವಿ ಅನ್ನೋದು ಮತ್ತೆ ಅಪವಾದ ನನ್ನ ಮೇಲೆ ಹಾಕಬೇಡಿ, ಸರಿನಾ? ಒಂದು ಬ್ಲೌಸು ಮಿನಿಮಮ್ ಇಷ್ಟು ಅಂತ ಇಟ್ಕೊಳ್ಳಿ, 1000 ಇಟ್ಕೊಳ್ಳಿ. 1000 ರೂಪೀಸ್ ಬಿಸ್ನೆಸ್ ಆದರೆ ಮಿನಿಮಮ್ 1000 ರೂಪೀಸ್ ನೀವು ಬಿಸ್ನೆಸ್ ಕೊಟ್ಟರೆ ನಿಮಗೆ ಅದರಲ್ಲಿ ಒಂದು ಬ್ಲೌಸ್ ಫ್ರೀ. ಈ ಥರ ಮಾಡಿದ್ರೆ ಬಿಸ್ನೆಸ್ಸು ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ. ಹಾಗಂತ ಅಂದ್ಬಿಟ್ಟು ಒಂದು ಬ್ಲೌಸ್ ತಂದರೆ ಮಾತ್ರ ಯಾರಿಗೆ ಸ್ಟಿಚಿಂಗ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹೇಳಿಬಿಡ್ರಿ ಫಸ್ಟೇ. ಒಂದು ಬ್ಲೌಸ್ಗೆ ಹಾಗಾದ್ರೆ ಸ್ಟಿಚಿಂಗ್ ಮಾಡ್ಕೊಳ್ಳಲ್ಲ, ನಾವು ಒಂದು ಮಿನಿಮಮ್ 1000 ರೂಪೀಸ್ ಬಿಸ್ನೆಸ್ ಕೊಟ್ಟರೆ ಅದರಲ್ಲಿ ಒಂದು ಪ್ಲೇನ್ ಬ್ಲೌಸ್ ಮಾತ್ರ, ಶಾಂಪಲ್ ಬ್ಲೌಸ್ ಅದು ಕೂಡ. ಈ ಥರ ಹೇಳಿಬಿಟ್ಟು ಟೈಮಿಂಗ್ಸು ಮ್ಯಾನೇಜ್ ಮಾಡ್ಕೊಳ್ಳಿ. ನೀಟಾಗಿ ಟೈಮ್ ಪ್ರಕಾರ ಬಟ್ಟೆ ಕೊಡೋದು ಕಲ್ರಿ. ನಿಮ್ಗೆ ಆಟೋಮೆಟಿಕ್ ನಿಮ್ಮ ಬಿಸ್ನೆಸ್ ಹೇಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಥರ ಮಾಡ್ಕೊಂಡು ಹೋಗ್ರಿ ನೀಟಾಗಿ. ನೀವು ಮನೇಲಿ ಸಿಂಗಲ್ ಮದರ್ ಇರ್ತಾರಲ್ಲ, ಅವ್ರನ್ನ ತುಂಬ ಯೂಸ್ ಆಗುತ್ತೆ. ಪಾಪ ಅವ್ರ ಹೆಣ್ಮಕ್ಳು ಹೊರಗೆ ಹೋಗಿ ಮಾಡೋಕ್ಕಾಗಲ್ಲ, ಮನೇಲಿ ಇದ್ದು ಕೂಡ ಮಕ್ಕಳು ನೋಡಿಕೊಂಡು ಕೂಡ ಮಾಡ್ಬೋದು. ಸಿಂಗಲ್ ಮದರ್ಗೆ ಯೂಸ್ ಆಗುತ್ತೆ, ಹಸ್ಬೆಂಡ್ ವೈಫ್ ಇದ್ದವ್ರಿಗೂ ದುಡ್ಡು, ಅಂದರೆ ಹೆಣ್ಮಕ್ಳು ದುಡ್ಡು ಸೇವ್ ಆಗುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇದ್ನಲ್ಲ, ಇದು ಒಂದು ಸಲಹೆ. ಯಾಕಂದರೆ ಮನೇಲಿ ಇದ್ಬಿಟ್ಟು ನೀವು ಸುಮ್ಮನೆ ಇರೋಕ್ಕೆ ಹೋಗ್ಬೇಡ್ರಿ. ನೀವು ಮನೆಯಲ್ಲೇ ಒಂದು ಸಣ್ಣ ಮನೆಯಲ್ಲೇ ಒಂದು ರೂಮಲ್ಲಿ ಒಂದು ಮಿಷಿನ್ ಹಾಕ್ಕೊಂಡ್ರೂ ಕೂಡ ಬಿಸ್ನೆಸ್ ಆಟೋಮೆಟಿಕ್ ನಿಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಹೋಗಿ ಹೇಳಿ, ಅಕ್ಕಪಕ್ಕದಲ್ಲಿ ಹೇಳಿಬಿಡಿ, ನಾನು ಈ ಥರ ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ನನಗೊಂದು 4 ಬ್ಲೌಸ್ ಕೊಟ್ಟರೆ ಅದರಲ್ಲೇ ಒಂದು ಬ್ಲೌಸು ನಿಮ್ಗೆ ಫ್ರೀ, ಅದು ಪ್ಲೇನ್ ಬ್ಲೌಸು ಅಂತ ಹೇಳಿ. ಅಕ್ಕ ಫಸ್ಟ್ ಸ್ಯಾಂಪಲ್ ನೋಡಿರಿ, ಆಮೇಲೆ ನಿಮ್ಗೆ ಇಷ್ಟ ಆದ್ರೆ ಅಂತ ಖಂಡಿತ ನನಗೆ ಬ್ಲೌಸ್ ಕೊಡಿ ಅಂತ ಹೇಳಿ, ಸರಿನಾ? ಈ ಆಫರ್ನ ಸ್ಟಾರ್ಟಿಂಗ್ನಲ್ಲಿ ಒಂದು 6 ತಿಂಗಳ ಅಥವಾ 3 ತಿಂಗಳ ಅಷ್ಟೇ ಇಡ್ರಿ. ಜಾಸ್ತಿ ಲಾಂಗ್ ಟೈಮ್ ಇಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಲಾಂಗ್ ಟೈಮ್ ಇಟ್ಟರೆ ಅದೇ ಅಭ್ಯಾಸ ಆಗಿಬಿಡುತ್ತೆ ಎಲ್ಲರಿಗೂ. ಒಂದು 1 ಮಂತು ಅಂತ ಇಟ್ಬಿಡ್ರಿ ಸಾಕು. 1 ಮಂತಲ್ಲಿ 1 ಮಂತು, ಈ 1 ತಿಂಗಳೇ ಯಾರಾದರೆ ಕೂಡ ನನ್ನ ಹತ್ರ ಬಂದರೆ ಒಂದು ಬ್ಲೌಸ್ ಫ್ರೀಯಾಗಿ ಹೊಲ್ತೀನಿ, ಅದಕ್ಕೆ ಒಂದು 1000 ರೂಪೀಸ್ ಬಿಸ್ನೆಸ್ ನೀವು ಕೊಟ್ಟರೆ ಮಾತ್ರ ಒಂದು ಬ್ಲೌಸ್ ಫ್ರೀ ಅಂತ ಈ ಥರ ಆಫರ್ ಇಟ್ಬಿಟ್ಟು ನೀವು ವಾಟ್ಸಪ್ಪಲ್ಲಿ ಅಥವಾ ಬೋರ್ಡ್ ಹಾಕಿ ಪಾಂಪ್ಲೆಟ್ಸ್ ಹಂಚೋದು. ಈ ಥರ ಪಾಂಪ್ಲೆಟ್ಸ್ 1000 ಪಾಂಪ್ಲೆಟ್ಸ್ ಮಾಡಿಬಿಟ್ಟು ಎಲ್ಲರಿಗೂ ಹಂಚಿಬಿಟ್ರೆ ಎಲ್ಲರಿಗೂ ಗೊತ್ತಾಗುತ್ತಲ್ವ. ನಿಮ್ಮ ಮನೇಲೇ ಇದ್ಬಿಡಿ, ಅಂಗಡಿ ಏನು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದೇ ಮಿಷಿನ್ ಇಟ್ಕೊಂಡು ಮನೇಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ರೆ 100% ನಿಮಗೆ ಬಿಸ್ನೆಸ್ ಬಂದೇ ಬರುತ್ತೆ. ಯಾಕಂದರೆ ಮತ್ತಿನ್ನೊಂದು ಆಪ್ಷನ್, ಅವ್ರಿಗೆ ಬರೋಕ್ಕಾಗಲ್ಲಪ್ಪ, ಸ್ವಲ್ಪ ಸಿಟಿ ಸೈಡ್ ಇದ್ದೀರಿ ನೀವು, ತಾಲೂಕು ಸೈಡು ಆ ಥರ ಇದ್ದೀರಿ ಅಂದರೆ ಅವ್ರಿಗೆ ಬರೋಕ್ಕಾಗಲ್ಲ, ಕಸ್ಟಮರ್ಸ್ಗೆ ಸ್ವಲ್ಪ ಓಲ್ಡ್ ಏಜ್ ಇರ್ತಾರೆ, ಅವ್ರಿಗೆ ಹೇಳಿ ಡೋರ್ ಡೆಲಿವರಿ ಕೂಡ ಕೊಡ್ತೀವಿ, ನಾವೇ ತೊಗೊಂಡು ಹೋಗ್ತೀವಿ, ನಾವೇ ತೊಗೊಂಡು ಬಂದು ಕೊಡ್ತೀವಿ ನಿಮಗೆ ಅಂತ. ಈ ಥರ ನೀವು ಪಬ್ಲಿಸಿಟಿ ಮಾಡಿದ್ರೆ ನಿಮ್ಗೆ 100% ಬಿಸ್ನೆಸ್ ಅಂಬೋದು ಗ್ರೋತ್ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ಗಂಡ್ಮಕ್ಳಿಗೆ ಯಾರಾದರೂ ಬೇಕಾದ್ರೆ ಬಿಸ್ನೆಸ್ ಮಾಡ್ಬೋದು. ಈ ಥರ ಐಡಿಯಾ ಮಾಡ್ಕೊಂಡು ನೀವು ನಿಜವಾಗ್ಲೂ ನೀವು ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಆಲೋಚನೆ ಮಾಡಬೇಡಿ, ಪ್ಲೀಸ್ ಆಚರಣೆ ಮಾಡಿ. ನಾನು ಹೇಳೋದೇ, ಯಾರಿಗೂ ಆಲೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಇದರಲ್ಲಿ ಏನು ಬಿಸ್ನೆಸ್ ನಾವು ಹಾಕೋದು ಅಂಥದ್ದು ಬಂಡವಾಳ ಅಂತ ಏನೂ ಇಲ್ಲ. ಹಾಕಿದ್ರೆ ಒಂದು ಮಿಷಿನಿಗೆ ಬಂಡವಾಳ ಹಾಕ್ತೀವಿ, ಇಲ್ಲಾಂದರೆ ನಮ್ಮ ಹತ್ರ ಮಿಷಿನ್ ಇದ್ದರೆ ಸರೋಯ್ತು, ಅದ್ರ ಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೋಬೋದು, ಸರಿನಾ? ಈ ಐಡಿಯಾ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಹೇಳಬೇಕು ನೀವು. ನಾನು ಕರೆಕ್ಟಾಗಿ ಹೇಳಿದ್ದು, ನಾನು ತಪ್ಪಾಗಿ ಹೇಳಿದ್ರೆ ಖಂಡಿತ ಕಾಮೆಂಟ್ ಮಾಡಿ. ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ನನ್ನ ವೀಡಿಯೋ ಅಂದರೆ ಖಂಡಿತ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ, ಪರವಾಗಿಲ್ಲ. ಯಾಕಂದರೆ ನಾನು ಒಳ್ಳೆ ಮಾತನ್ನೇ ಹೇಳ್ತೀನಿ ಎಲ್ಲರಿಗೂ, ಕೆಟ್ಟದ್ದು ಯಾವತ್ತೂ ಹೇಳೋಕ್ಕೆ ಹೋಗಲ್ಲ. ಯಾರಾದರೂ ಕೂಡ ಹೆಣ್ಮಕ್ಳು ನಮ್ಮಂಥವ್ರು ಡೆವಲಪ್ ಆಗಬೇಕು. ಮನೇಲಿ ಕೂತು ಪಾಪ ಎಷ್ಟೋ ಜನ ಹೌಸ್ ವೈಫ್ ಇರ್ತಾರೆ, ಅವ್ರಿಗೆ ತುಂಬ ಹಣದ್ದು ಪ್ರಾಬ್ಲಮ್ ಇರುತ್ತೆ, ಏನೋ ಒಂದು ಮಾಡ್ಕೊಂಡು ತಿನ್ನಬೇಕು, ನನಗೆ ಯಾರು ಏನೂ ಹೇಳೋರಿಲ್ಲ ಅನ್ನೋರಿಗೆ ಯೂಸ್ ಆಗುತ್ತೆ ಈ ವಿಡಿಯೋ. ಶೇರ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು, ನಮಸ್ತೆ.